ರತ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನು ತುಂಬ ಅರ್ಥಪೂರ್ಣವಾಗಿ ಆಚರಿಸಿದ್ದಾರೆ. ಈ ಒಂದು ಜಯಂತಿನಲ್ಲಿ ನಮ್ಮ ಈ ಭಾಗದ ಮುಖಂಡರಾದಂಥ ದಾಸಂಸ ಮುಖಂಡರಾದಂಥ ನಾಗರಾಜರವರು ಮತ್ತು ಮಂಜು ಅವರು, ರಮೇಶ್ರವರು, ಮುರಳೀರವರು, ಕಾಂತರಾಜರವರು, ಅಬ್ದುಲ್ರವರು, ವೆಂಕಟೇಶ್ರವರು, ಇನ್ನು ಅನೇಕ ಎಲ್ಲ ದಲಿತ ಸಂಘರ್ಷ ಸಮಿತಿಯ ಮತ್ತು RPIPಯ ಮುಖಂಡರುಗಳು ಇಡೀ ಒಂದು ದಿನದ ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಏನು ಮತ ಜಾಗೃತಿ ಮತ್ತು ಶಿಕ್ಷಣ ಜಾಗೃತಿ ಆಂದೋಲನವನ್ನು ಅತ್ಯಂತ ಯಶಸ್ವಿಯಾಗಿ ಮಾಡಿದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಜೊತೆಯಲ್ಲಿ ಅವರ ತತ್ವ ಸಿದ್ಧಾಂತಗಳನ್ನು ಅಳವಡಿಸ್ಕೊಳ್ಳೋದ್ರ ಮೂಲಕ ಅವರೇನು ಶಿಕ್ಷಣವನ್ನು ಅತ್ಯಂತ ಮುಖ್ಯವಾಗಿ ಸಮಾಜದಲ್ಲಿ ಮಕ್ಕಳಿಗೆ ಶಿಕ್ಷಣವನ್ನು ಕೊಡಬೇಕು ಮತ್ತೆ ಸಮಾಜದಲ್ಲಿ ಜಾಗೃತಿಯನ್ನು ಮೂಡಿಸುವಂಥ ಕೆಲಸವನ್ನು ಯುವಕರು ಮಾಡಬೇಕು ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋದ್ರ ಮೂಲಕ ಈ ಕಾರ್ಯಕ್ರಮ ಇಡೀ ರಾಜ್ಯದಾದ್ಯಂತ ಪ್ರತಿ ಜಿಲ್ಲೆ, ತಾಲೂಕು, ಬಡಾವಣೆ, ಗ್ರಾಮಗಳಲ್ಲಿ ಒಂದು ವರ್ಷದ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮ ಇಡೀ ವರ್ಷ ಪೂರ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಏಪ್ರಿಲ್ 14ರಿಂದ ಮುಂದಿನ 2027ರ ಜಯಂತಿವರೆಗೂ ಕೂಡ ಹಳ್ಳಿಗಳಲ್ಲಿ ಏನು ಶಿಕ್ಷಣ ಜಾಗೃತಿ ಮತ್ತು ಮತ ಜಾಗೃತಿ ಹಾಗೂ ಸಂವಿಧಾನ ಜಾಗೃತಿ ಆಂದೋಲನವನ್ನು ಇಡೀ ರಾಜ್ಯಾದ್ಯಂತ ಹಮ್ಮಿಕೊಂಡಿದ್ದೇವೆ. ಮತ್ತು RPIP ಮತ್ತು ದಾಸಂಸ ಶಾಖೆಯನ್ನು ಸ್ಥಾಪನೆ ಮಾಡೋವಂಥದ್ದು, ಪುನಶ್ಚೇತನ ಮಾಡೋವಂಥದ್ದು 2028ಕ್ಕೆ ವಿಧಾನಸಭಾ ಚುನಾವಣೆಗೆ ನಾವು RPIPನ ವಿಧಾನಸಭೆ ಚುನಾವಣೆಯಲ್ಲಿ ಗೆಲ್ಲಿಸೋದಕ್ಕೋಸ್ಕರ ನಾವು ಕಾರ್ಯಕರ್ತರು, ಯುವಕರು ಸಜ್ಜಾಗಬೇಕು ಮತ್ತು ಬದ್ಧತೆಯಿಂದ ಕೆಲಸ ಮಾಡಬೇಕು ಅಂತ ಈ ಮೂಲಕ ಯುವಕರಲ್ಲಿ ಮತ್ತು ದಾಸಂಸ RPIPಯ ಕಾರ್ಯಕರ್ತರಲ್ಲಿ ಈ ಮೂಲಕ ಮನವಿ ಮಾಡ್ಕೊತಾ ಇದ್ದೀವಿ. ಜೈ ಭೀಮ್, ಜೈ ಭೀಮ್, ಜೈ ಭೀಮ್. ಬಾಬಾ ಸಾಹೇಬ್ ಅಂಬೇಡ್ಕರ್ ಹೋರಾಟಕ್ಕೆ ಜೈ.